ಕೆ ಪಾಟೀಲ್ ಸರ್ ಇದ್ದಾರೆ ಸರ್. ಇವತ್ತು ರಾಜ್ಯಪಾಲರ ಭಾಷಣವನ್ನು ಹೇಗೆ ನೋಡ್ತೀರಿ? ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗಿದ್ದಾರೆ, ಎರಡೇ ಲೈನ್ ಹೇಳಿರುವಂಥದ್ದು. ಅವರು ಸಂವಿಧಾನಕ್ಕೆ ದ್ರೋಹವನ್ನು ಎಸಗಿದ್ದಾರೆ, ಸಂವಿಧಾನದಂತೆ ನಡೆಯಲಿಲ್ಲ, ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ರಾಷ್ಟ್ರಗೀತೆ ಸಲುವಾಗಿಯೂ ಅವರು ನಿಲ್ಲಲಿಲ್ಲ. ಆ ಕಾರಣಕ್ಕೆ ಅವರು ಕರ್ನಾಟಕದ ಜನತೆಯ, ರಾಷ್ಟ್ರದ ಜನತೆಯ, ಸಂವಿಧಾನದ ಕ್ಷಮೆಯನ್ನು ಕೇಳಬೇಕು ಅಂತ ಆಗ್ರಹ. ನಿನ್ನೆ ಕೂಡ ನಿರಾಕರಣೆ ಮಾಡಿದ್ರು, ನೀವು ಮನವೊಲಿಸುವ ಕೆಲಸವನ್ನ ಮಾಡಿದ್ರಿ, ಆದರೂ ಕೂಡ ಸದನಕ್ಕೆ ಬಂದು ಈ ರೀತಿಯ ಒಂದು ನಡ್ಕೊಂಡಿರೋದು ಎಷ್ಟು ಮಾಡಬಾರ್ದಾಗಿತ್ತು. ಅವ್ರ ಹಿಂದೆ BJP ಅವರು ಯಾರು ಒತ್ತಾಯ ಮಾಡಿದ್ದಾರೋ ಅದು ದುರ್ದೈವ. ಸರ್, ಇದೊಂದು ಕರಾಳ ದಿನ ಅಂತ ಹೇಳ್ತಿದ್ದಾರೆ ಬಿಜೆಪಿ, ಇದು ಕರಾಳ ದಿನ ಅಂತ ಹೇಳ್ತಿದ್ದಾರೆ. ಹೌದು, ನಿಜ. ಯಾಕಂದರೆ ರಾಜ್ಯಪಾಲರು ರಾಷ್ಟ್ರಗೀತೆ ಸಲುವಾಗಿ ನಿಲ್ಲಲಿಲ್ಲಲ್ಲ. ಜೈ ಹಿಂದ್ ಅಂದವರು ಹೋಗಿ ಹೊಂಟೆ ಬಿಟ್ರೆ ನೀವೆಲ್ಲ ಸಾಕ್ಷೀಕರಿಸಿದ್ದೀರಿ, ನಾವು ಹೇಳೋದು ಬೇಕಾಗಿಲ್ಲ. ಅವ್ರು ಹೆಂಗೆ ಹೋದ್ರು ಅನ್ನೋದು ನೀವು ನೋಡಿದಿರಿ. ಅದಕ್ಕೆ ಅವ್ರೇನು ಕರಾಳ ದಿನ ಅಂತಾರೆ, ಅದು ಕರಾಳ ದಿನ. ರಾಜ್ಯಪಾಲರಿಗೆ ಸರ್ಕಾರ ಅಪಮಾನ ಮಾಡಿದೆ ಅನ್ನೋದು ಹೇಳ್ತಿದ್ದಾರೆ. ಹೆಂಗೆ ಹೇಳಿ ಯಾರು ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಅವ್ರ ಕಾರ್ವರೆಗೆ ಹೋಗಿ ಹತ್ತಿಸಿ ಬಂದಿದ್ದಾರೆ. ಅಪಮಾನ ಅವ್ರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ಸರ್, ಅವ್ರ ಮೇಲೆ ಅವ್ರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ, BK ಹರಿಪ್ರಸಾದ್ ಅವರು, ಪ್ರದೀಪ್ ಈಶ್ವರ್ ಅವರು ಸುಳ್ಳು ಹೆಣೆಯುವ ಕಾರ್ಖಾನೆಯೊಳಗೆ ಅದೇನೋ ನಡೆದು ಕಾಣುತ್ತೆ. ಮುಂದಿನ ಹೋರಾಟ ಸಂವಿಧಾನಾತ್ಮಕವಾಗಿರುತ್ತೆ, ಕಾನೂನಾತ್ಮಕವಾಗಿರುತ್ತೆ. ಇದಿಷ್ಟು ಕಾನೂನು ಸಚಿವರಾಗಿರುವಂತಹ HK ಪಾಟೀಲ್ ಅವರ ಮಾತು. ಇವತ್ತು ಮಾಡಿರುವಂತಹ ರಾಜ್ಯಪಾಲರು ಮಾಡಿರುವಂತಹ ಭಾಷಣ ಕೇಂದ್ರ ಸರ್ಕಾರದ ಒತ್ತಡದ ಮೇಲೆ ಮಾಡಿದ್ದಾರೆ. ಹೀಗಾಗಿ ಇದೊಂದು ಕರಾಳ ದಿನ ಅನ್ನುವಂಥದ್ದು BJP ನಾಯಕರು ಹೇಳಿದ್ದಾರೆ. ಆದರೆ ರಾಜ್ಯಪಾಲರು ಮಾಡಿರೋದ್ರಿಂದ ಇದು ಕರಾಳ ದಿನ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.